ಪರಿಣಾಮಕಾರಿಯಾಗಿ ಮಾತನಾಡಿದ್ದನ್ನು ನಿಮಗೆ ನಾನು ತೋರಿಸಿದೆ. ನಾನು ಯಾಕೆ ಆ 37 ದಲಿತ MLAಗಳನ್ನು ತೋರಿಸಿದೆ ಅಂತಂದರೆ ನೀವೇನು ಮಾಡ್ತೀರಿ ಅಂತ ಗೊತ್ತಾಗಬೇಕು ನಮಗೆ ಅಂತ. ಇದನ್ನು ಹೇಳೋದಕ್ಕೆ ಕಾರಣ ಇದೆ. ನಾವಿವತ್ತು ಆ ಊರಲ್ಲಿ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರಲ್ಲ, ಒಂದು ಪೋಸ್ಟ್ ಕಾರ್ಡ್ ಬಿಟ್ಟಿದ್ವಿ ಸೂಪರ್ 3ಯಲ್ಲಿ. ಯಾವ ರೀತಿ ಇಂಪ್ಯಾಕ್ಟ್ ಆಯಿತು, ಬಹಿಷ್ಕಾರ ಹಾಕೋದೆಲ್ಲ ವಾಪಸ್ಸಾಯಿತು. ನಮಗೆ ಎಷ್ಟು ಕಳಕಳಿ ಇದೆ, ಅದೇ ಸಮುದಾಯದಿಂದ ಬಂದಂಥ ನಿಮಗೆ ಯಾಕಿಲ್ಲ ಅನ್ನೋದು ಮಾತ್ರ ನಮ್ಮ ಕೋಪ, ಕ್ರೋಧ. ನಾವೇನು ಮಾಡಿದ್ವಿ ಬನ್ನಿ ನೋಡೋಣ. ದಿನಾಂಕ 13/9/2024, ಸಮಯ ಸಂಜೆ 5 ಗಂಟೆ. ಆ ಸಮುದಾಯಕ್ಕೆ ಬಹಿಷ್ಕಾರದ ಬರೆ. ಅಂಗಡಿ ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಡಲಿಲ್ಲ, ಪೆನ್ ಬುಕ್ ಹೋಗಿದ್ದೀವಿ, ಬುಕ್ ತಗೊಂಡ್ಬರ್ಕ್ ಹೋಗಿದ್ದೀವಿ, ಬುಕ್ಕನ್ನು ಕೊಡಲಿಲ್ಲ. ಯಾದಗಿರಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸವರ್ಣೀಯ ಸಮುದಾಯದ ಚಂದ್ರಶೇಖರ್ ಎಂಬಾತ ಅಪ್ರಾಪ್ತೆ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. 15 ವರ್ಷದ ಬಾಲಕಿಯನ್ನ 5 ತಿಂಗಳ ಗರ್ಭಿಣಿ ಮಾಡಿದ್ದ. ಪೋಷಕರು ದೂರು ನೀಡಿದ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಲಾಗಿತ್ತು. ಕೆರಳಿದ ಸವರ್ಣೀಯ ಮುಖಂಡರು ಇಡೀ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ಉಪ್ಪು, ದಿನಸಿ, ಪೆನ್ನು, ಬುಕ್ ಕೊಡದಂತೆ ಕಟ್ಟಪ್ಪಣೆ ಮಾಡಿದ್ರು. ಉಪ್ಪು ಕೊಡು, ಉಪ್ಪು ಕಲೆಗದ, ಪೆನ್ ಕೊಡ್ರು, ಮಂದಿ ಕೊಡ್ಬೇಡ ಅಂತಾರೆ. ಅಲ್ಲ, ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ, ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ, ಕೊಡ್ಬೇಡ ಅಂತ ಯಾರು ಹೇಳ್ತಾರೆ. ಹಿರಣುಗಳು ಬಲ್ಲಂತಪ್ಪ, ಇದು ಹಿರಣುಗಳ ಮುದುಕಪ್ಪಣ್ಣ ಚಂದಪ್ಪ ಮುಂಜಾನೆ ನನ್ನ ಕಾರ್ ಸೀನ್ 1, ಸೂಪರ್ 3 ಪೋಸ್ಟ್ ಕಾರ್ಡ್ ಹಲ್ಚಲ್. ಗ್ರಾಮಕ್ಕೆ SP, ತಹಶೀಲ್ದಾರ್ ಎಂಟ್ರಿ. ನಾಳೆ ಈ ಕಾರ್ಯಕ್ರಮ ಹೋಗುತ್ತೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪೋಸ್ಟ್ ಕಾರ್ಡ್ ಮಾಡಿಸಿದ್ವಿ. ಬಹಿಷ್ಕಾರ ಸಹಿಸಲ್ಲ ಎಂದು ವಾರ್ನ್ ಮಾಡಿದ್ವಿ. ಅದನ್ನ ನೋಡಿ ಎಚ್ಚೆತ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಂಗೀತ, ತಹಶೀಲ್ದಾರ್ ಬಸವರಾಜ ನಾಯ್ಕೋಡಿ ಓಡೋಡಿ ಬಂದ್ರು. ಊರಿನ ಮುಖಂಡರ ಜೊತೆ ಶಾಂತಿ ಸಂಧಾನ ಸಭೆ ನಡೆಸಿದ್ರು. ಸೀನ್ ನಂಬರ್ 2, ಶಾಂತಿ ಸಭೆ ಸಕ್ಸಸ್. ಅಧಿಕಾರಿಗಳು ಇಂಥ ಹೇಯ ಕೆಲಸ ಮಾಡಬಾರ್ದು. ಇಂಥ ಘಟನೆ ಆಗಬಾರ್ದಾಗಿತ್ತು, ಆಗಿಲ್ಲ ಅಂತ ಹೇಳ್ತಾರೆ. ನೀವೇ ಹೇಳ್ತೀರಿ, ಅವರು ಹೇಳ್ತಾರ. ಮಕ್ಕಳಾಗಿ ಬಂದಿವಿ ಅಂತಾರ. ಮಕ್ಕಳಾಗಿ ಬಂದ್ರು ಈ ರೀತಿ ಮಾಡಿದ್ದು ಅದು ಏನೋ ದುರಾದೃಷ್ಟ. ನಮ್ದು ನಿಮ್ದು ದುರಾದೃಷ್ಟ. ನಾವು ಕೂಡ ಬೇರೆ ಊರವಲ್ಲ, ಇದೇ ಊರದಲ್ಲಿ ಇದ್ದಂಗೆ ಇಲ್ಲೇ ಸಾಲಿ ಓದಿನಿ, ಎಲ್ಲರೂ ಪರಿಚಯಿಸ್ತೀರಿ. ಹಿಂಗ ಆಗಬಾರ್ದಾಗಿತ್ತು, ಏನೋ ನಮ್ಮ ಮನೆ ಬರ್ದಾಗಿದ, ಏನೋ ಒಂದು ಕೆಟ್ಟ ಇದಾಗ್ಯದ. ಇನ್ನು ಮುಂದೆ ಆಗ್ಲಾರ್ದಂಗ ನಾವು ನೀವು ಕೂಡ ಅಣ್ತಂಬರಾಗಿ ಹೋಗೋಣ ಅಂತ ಹೇಳಿ ಕೇಸಿ ನಾವು 2 ಮಾತು ಸೀನ್ ನಂಬರ್ 3, ನೊಂದ ಕುಟುಂಬಕ್ಕೆ ದಿನಸಿ ಕಿಟ್ ವಿತರಣೆ. ಬಹಿಷ್ಕಾರದಿಂದ ನೊಂದಿದ್ದ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಸಿ ಕಿಟ್ ಅನ್ನ ನೀಡಲಾಯಿತು. ಇದು ಸೂಪರ್ 3ಯ ಸಮಾಜ ಸುಧಾರಣೆಯ ಬಿಗ್ ಇಂಪ್ಯಾಕ್ಟ್. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾರ್ಯಾಗಿ ಮಾತನಾಡಿದ್ದನ್ನು ನಿಮಗೆ ನಾನು ತೋರಿಸಿದೆ. ನಾನು ಯಾಕೆ ಆ 37 ದಲಿತ MLAಗಳನ್ನು ತೋರಿಸಿದೆ ಅಂತಂದರೆ ನೀವೇನು ಮಾಡ್ತೀರಿ ಅಂತ ಗೊತ್ತಾಗಬೇಕು ನಮಗೆ ಅಂತ. ಇದನ್ನು ಹೇಳೋದಕ್ಕೆ ಕಾರಣ ಇದೆ. ನಾವಿವತ್ತು ಆ ಊರಲ್ಲಿ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರಲ್ಲ, ಒಂದು ಪೋಸ್ಟ್ ಕಾರ್ಡ್ ಬಿಟ್ಟಿದ್ವಿ ಸೂಪರ್ 3ಯಲ್ಲಿ. ಯಾವ ರೀತಿ ಇಂಪ್ಯಾಕ್ಟ್ ಆಯಿತು, ಬಹಿಷ್ಕಾರ ಹಾಕೋದೆಲ್ಲ ವಾಪಸ್ಸಾಯಿತು. ನಮಗೆ ಎಷ್ಟು ಕಳಕಳಿ ಇದೆ, ಅದೇ ಸಮುದಾಯದಿಂದ ಬಂದಂಥ ನಿಮಗೆ ಯಾಕಿಲ್ಲ ಅನ್ನೋದು ಮಾತ್ರ ನಮ್ಮ ಕೋಪ, ಕ್ರೋಧ. ನಾವೇನು ಮಾಡಿದ್ವಿ ಬನ್ನಿ ನೋಡೋಣ. ದಿನಾಂಕ 13/9/2024, ಸಮಯ ಸಂಜೆ 5 ಗಂಟೆ. ಆ ಸಮುದಾಯಕ್ಕೆ ಬಹಿಷ್ಕಾರದ ಬರೆ. ಅಂಗಡಿ ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಡಲಿಲ್ಲ, ಪೆನ್ ಬುಕ್ ಹೋಗಿದ್ದೀವಿ, ಬುಕ್ ತಗೊಂಡ್ಬರ್ಕ್ ಹೋಗಿದ್ದೀವಿ, ಬುಕ್ಕನ್ನು ಕೊಡಲಿಲ್ಲ. ಯಾದಗಿರಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸವರ್ಣೀಯ ಸಮುದಾಯದ ಚಂದ್ರಶೇಖರ್ ಎಂಬಾತ ಅಪ್ರಾಪ್ತೆ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. 15 ವರ್ಷದ ಬಾಲಕಿಯನ್ನ 5 ತಿಂಗಳ ಗರ್ಭಿಣಿ ಮಾಡಿದ್ದ. ಪೋಷಕರು ದೂರು ನೀಡಿದ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಲಾಗಿತ್ತು. ಕೆರಳಿದ ಸವರ್ಣೀಯ ಮುಖಂಡರು ಇಡೀ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ಉಪ್ಪು, ದಿನಸಿ, ಪೆನ್ನು, ಬುಕ್ ಕೊಡದಂತೆ ಕಟ್ಟಪ್ಪಣೆ ಮಾಡಿದ್ರು. ಉಪ್ಪು ಕೊಡು, ಉಪ್ಪು ಕಲೆಗದ, ಪೆನ್ ಕೊಡ್ರು,
ಮಂದಿ ಕೊಡ್ಬೇಡ ಅಂತಾರ ಅಲ್ಲ ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ ಕೊಡ್ಬೇಡ ಅಂತ ಯಾರು ಹೇಳ್ತಾರ ಇರಾನುಗಳು ಬಲ್ಲಂತಪ್ಪ ಇದು ಇರಾನುಗಳ ಮುದುಕಪ್ಪಣ್ಣ ನೀ ಚಂದಪ್ಪ ನಮ್ಮ ಮುಂಜಾನೆ ನನ್ನ ಕಾರ್ ಸೀನ್ 1 ಸೂಪರ್ 3 ಪೋಸ್ಟ್ ಕಾರ್ಡ್ ಹಲ್ಚಲ್. ಗ್ರಾಮಕ್ಕೆ ಎಸ್ಪಿ ತಹಶೀಲ್ದಾರ್ ಎಂಟ್ರಿ. ನಾಳೆ ಈ ಕಾರ್ಯಕ್ರಮ ಹೋಗುತ್ತೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪೋಸ್ಟ್ ಕಾರ್ಡ್ ಮಾಡಿಸಿದ್ವಿ. ಬಹಿಷ್ಕಾರ ಸಹಿಸಲ್ಲ ಎಂದು ವಾರ್ನ್ ಮಾಡಿದ್ವಿ. ಅದನ್ನ ನೋಡಿ ಎಚ್ಚೆತ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಂಗೀತ, ತಹಶೀಲ್ದಾರ್ ಬಸವರಾಜ ನಾಯ್ಕೋಡಿ ಓಡೋಡಿ ಬಂದ್ರು. ಊರಿನ ಮುಖಂಡರ ಜೊತೆ ಶಾಂತಿ ಸಂಧಾನ ಸಭೆ ನಡೆಸಿದ್ರು. ಸೀನ್ ನಂಬರ್ 2 ಶಾಂತಿ ಸಭೆ ಸಕ್ಸಸ್. ಅಧಿಕಾರಿಗಳು ಇಂಥ ಹೇಯ ಕೆಲಸ ಮಾಡಬಹುದು. ಇಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು, ಇಂದ ಆಗಿಲ್ಲ ಅಂತ ಹೇಳ್ತಾರೆ. ನೀವೇ ಹೇಳ್ತೀರಿ, ಅವರು ಹೇಳ್ತಾರ. ಮಕ್ಕಳಾಗಿ ಬಂದಿವಿ ಅಂತಾರ. ಮಕ್ಕಳಾಗಿ ಬಂದ್ರು ಈ ರೀತಿ ಮಾಡಿದ್ದು ಅದು ಏನೋ ದುರಾದೃಷ್ಟ. ನಮ್ದು ನಿಮ್ದು ದುರಾದೃಷ್ಟ. ನಾವು ಕೂಡ ಬೇರೆ ಊರವಲ್ಲ, ಇದೇ ಊರದಲ್ಲಿ ಇದ್ದಂಗೆ ಇಲ್ಲೇ ಸಾಲಿ ಓದಿನಿ, ಎಲ್ಲರೂ ಪರಿಚಯಿಸ್ತೀರಿ. ಹಿಂಗ ಆಗಬಾರ್ದಾಗಿತ್ತು. ಏನೋ ನಮ್ಮ ಮನೆ ಬರ್ದಾಗಿದೆ, ಏನೋ ಒಂದು ಕೆಟ್ಟ ಇದಾಗ್ಯದ. ಇನ್ನು ಮುಂದೆ ಆಗ್ಲಾರ್ದಂಗ ನಾವು ನೀವು ಕೂಡ ಅಣ್ತಂಬ್ರಾಗಿ ಹೋಗೋಣ ಅಂತ ಹೇಳಿ ಕೇಸಿ ನಾವು ಎರಡು ಮಾತು ಸೀನ್ ನಂಬರ್ 3 ನೊಂದ ಕುಟುಂಬಕ್ಕೆ ದಿನಸಿ ಕಿಟ್ ವಿತರಣೆ. ಬಹಿಷ್ಕಾರದಿಂದ ನೊಂದಿದ್ದ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಸಿ ಕಿಟ್ ಅನ್ನ ನೀಡಲಾಯಿತು. ಇದು ಸೂಪರ್ 3ಯ ಸಮಾಜ ಸುಧಾರಣೆಯ ಬಿಗ್ ಇಂಪ್ಯಾಕ್ಟ್. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಾರ್ಯಾಗಿ ಮಾತನಾಡಿದ್ದನ್ನು ನಿಮಗೆ ನಾನು ತೋರಿಸಿದೆ. ನಾನು ಯಾಕೆ ಆ 37 ದಲಿತ MLAಗಳನ್ನು ತೋರಿಸಿದೆ ಅಂತಂದರೆ ನೀವೇನು ಮಾಡ್ತೀರಿ ಅಂತ ಗೊತ್ತಾಗಬೇಕು ನಮಗೆ ಅಂತ. ಇದನ್ನು ಹೇಳೋದಕ್ಕೆ ಕಾರಣ ಇದೆ. ನಾವಿವತ್ತು ಆ ಊರಲ್ಲಿ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರಲ್ಲ, ಒಂದು ಪೋಸ್ಟ್ ಕಾರ್ಡ್ ಬಿಟ್ಟಿದ್ವಿ. ಸೂಪರ್ 3ಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು, ಬಹಿಷ್ಕಾರ ಹಾಕೋದೆಲ್ಲ ವಾಪಸ್ಸಾಯಿತು. ನಮಗೆ ಎಷ್ಟು ಕಳಕಳಿ ಇದೆ, ಅದೇ ಸಮುದಾಯದಿಂದ ಬಂದಂಥ ನಿಮಗೆ ಯಾಕಿಲ್ಲ ಅನ್ನೋದು ಮಾತ್ರ ನಮ್ಮ ಕೋಪ, ಕ್ರೋಧ. ನಾವೇನು ಮಾಡಿದ್ವಿ ಬನ್ನಿ ನೋಡೋಣ. ದಿನಾಂಕ 13/9/2024. ಸಮಯ ಸಂಜೆ 5 ಗಂಟೆ. ಆ ಸಮುದಾಯಕ್ಕೆ ಬಹಿಷ್ಕಾರದ ಬರೆ. ಅಂಗಡಿಗೆ ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಡಲಿಲ್ಲ, ಪೆನ್ ಕೊಡಲಿಲ್ಲ. ಬುಕ್ ಹೋಗಿದ್ವಿ, ಬುಕ್ ತೊಗೊಂಬರ್ಕ್ ಹೋಗಿದ್ವಿ, ಬುಕ್ಕನ್ನು ಕೊಡಲಿಲ್ಲ. ಯಾದಗಿರಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸವರ್ಣೀಯ ಸಮುದಾಯದ ಚಂದ್ರಶೇಖರ್ ಎಂಬಾತ ಅಪ್ರಾಪ್ತೆ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. 15 ವರ್ಷದ ಬಾಲಕಿಯನ್ನ 5 ತಿಂಗಳ ಗರ್ಭಿಣಿ ಮಾಡಿದ್ದ. ಪೋಷಕರು ದೂರು ನೀಡಿದ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಲಾಗಿತ್ತು. ಕೆರಳಿದ ಸವರ್ಣೀಯ ಮುಖಂಡರು ಇಡೀ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ಉಪ್ಪು, ದಿನಸಿ, ಪೆನ್ನು, ಬುಕ್ ಕೊಡದಂತೆ ಕಟ್ಟಪ್ಪಣೆ ಮಾಡಿದ್ರು. ಉಪ್ಪು ಕಡೆಗದ ಪೆನ್ ಕೊಟ್ರು. ಮಂದಿ ಕೊಡ್ಬೇಡ ಅಂತಾರ ಅಲ್ಲ ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ. ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ. ಕೊಡ್ಬೇಡ ಅಂತ ಯಾರು ಹೇಳ್ತಾರ. ಇರಾನುಗಳು ಬಲ್ಲಂತಪ್ಪ ಇದು ಇರಾನುಗಳ ಮುದುಕಪ್ಪಣ್ಣ ನೀ ಚಂದಪ್ಪ ನಮ್ಮ ಮುಂಜಾನೆ ನನ್ನ ಕಾರ್ ಸೀನ್ 1 ಸೂಪರ್ 3 ಪೋಸ್ಟ್ ಕಾರ್ಡ್ ಹಲ್ಚಲ್. ಗ್ರಾಮಕ್ಕೆ ಎಸ್ಪಿ ತಹಶೀಲ್ದಾರ್ ಎಂಟ್ರಿ. ನಾಳೆ ಈ ಕಾರ್ಯಕ್ರಮ ಹೋಗುತ್ತೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪೋಸ್ಟ್ ಕಾರ್ಡ್ ಮಾಡಿಸಿದ್ವಿ. ಬಹಿಷ್ಕಾರ ಸಹಿಸಲ್ಲ ಎಂದು ವಾರ್ನ್ ಮಾಡಿದ್ವಿ. ಅದನ್ನ ನೋಡಿ ಎಚ್ಚೆತ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಂಗೀತ, ತಹಶೀಲ್ದಾರ್ ಬಸವರಾಜ ನಾಯ್ಕೋಡಿ ಓಡೋಡಿ ಬಂದ್ರು. ಊರಿನ ಮುಖಂಡರ ಜೊತೆ ಶಾಂತಿ ಸಂಧಾನ ಸಭೆ ನಡೆಸಿದ್ರು. ಸೀನ್ ನಂಬರ್ 2 ಶಾಂತಿ ಸಭೆ ಸಕ್ಸಸ್. ಅಧಿಕಾರಿಗಳು ಇಂಥ ಹೇಯ ಕೆಲಸ